ಜಪಾನ್ ದೇಶದಲ್ಲಿ ಝನ್ ಗುರುಗಳಿದ್ರು. ಝನ್ ಅಂದರೆ ಧ್ಯಾನ, ಜಪಾನಿ ಭಾಷೆಯೊಳಗೆ ಧ್ಯಾನ ಮಾಡುವ ಒಂದು ಪಂಥ. ಆ ಪಂಥದ ಗುರು ಒಬ್ಬ ಬಹಳ ದೊಡ್ಡವ. ಆತನ ಹತ್ತಿರ ಒಬ್ಬ ಬಂದ. ಆತ ಗುರುಗಳನ್ನು ಭೇಟಿಯಾಗಿ ವಿನಂತಿಸಿದ, ನನಗೊಂದಿಷ್ಟು ಏನಾದರೂ ಜ್ಞಾನವನ್ನು ಕೊಡಿ, ಯಾವುದರಿಂದ ನನಗೆ ನಿರ್ವಾಣ ಉಂಟಾದೀತು. ನಿರ್ವಾಣ ಅಂದರೆ ಶಾಂತಿ, ಪ್ರಶಾಂತಿ, ಅದು ನಿರ್ವಾಣ. ಮನಸ್ಸು ಹೊಯ್ದಾಡದಂತೆ ಪ್ರಶಾಂತಿಯನ್ನು ಅನುಭವಿಸ್ತೇವೆ, ಅದು ನಿರ್ವಾಣ. ಇಂಥ ನಿರ್ವಾಣ ನಾನು ಅನುಭವಿಸಬೇಕು ಮಹಾನುಭಾವರೇ, ಅದಕ್ಕೊಂದಿಷ್ಟೇನಾದರೂ ಜ್ಞಾನ ಕೊಡಿ ಅಂದ. ಒಂದು ಟೇಬಲ್ ಆಚೆ ಕಡೆ ಆತ ಕೂತಾನ, ಈ ಕಡೆ ಝನ್ ಗುರು ಕೂತಾನ. ಆವಾಗ ಗುರು ಅವರಿಗೆ ಆತಿಥ್ಯ ಮಾಡಬೇಕು. ಬಂದ ವ್ಯಕ್ತಿ ಬಹಳ ದೊಡ್ಡವ, ಆತ ಕೇಳಲಿಕ್ಕೆ ಬಂದಾನ, ಅವನಿಗೆ ಆತಿಥ್ಯ ಮಾಡಬೇಕು. ಅವಾಗ ಒಂದು ಕಪ್ಪು ಇಟ್ಟರು, ಸಾಸರ್, ಅದರಾಗ ಕಪ್ಪ ಇಟ್ಟು ಬಸಿ, ಅದರಾಗ ಕಪ್ಪು ಅದನ್ನು ಇಟ್ಟು ಅದರಾಗ ಚಹಾ ಹಾಕ್ತಾರೆ, ಅಲ್ಲಿ ಚಹಾ ಕುಡಿತಾರೆ. ಅದನ್ನು ಇಟ್ಟು ಇವರು ಗುರುಗಳು ಶುರು ಮಾಡಿದರು. ತಮ್ಮ ತಟ್ಟೆಗೆ ತಮ್ಮ ಬಟ್ಟಲಕ್ಕೂ ಹಾಕ್ಕೊಂಡ್ರು, ಆ ಅತಿಥಿಯ ಬಟ್ಟಲಕ್ಕೆ ಹಾಕ್ತಾ ಇದ್ರು. ಬಟ್ಲ ತುಂಬಿತು, ಬಿಡಬೇಕಲ್ಲ ಹಾಕೋದು, ಬಿಡಲಿಲ್ಲ. ಇದು ಮಜಾ ಅದ. ಝನ್ನ ಗುರು ಮಾಡೋ ಉಪದೇಶ ಇದು. ಅವ ಏನು ಕೇಳಿದ್ದ? ನಿರ್ವಾಣ, ಪ್ರಶಾಂತಿಯ ಮಾರ್ಗ ಏನು ಅಂತ ಕೇಳಿದ್ದ. ಪ್ರಶಾಂತಿಯನ್ನು ಅನುಭವಿಸೋದಕ್ಕೆ ಬೇಕಾದ ಜ್ಞಾನ ಕೊಡಿ ಅಂತ ಕೇಳಿದ್ದ. ಆದರೆ ಗುರು ಶಬ್ದದಿಂದ ಉತ್ತರಿಸ್ತಾ ಇರಲಿಲ್ಲ, ಈಗ ಹಾಕ್ತಾ ಇದ್ದ. ಅಲ್ಲಿ ಗುರುಗಳ ಹಾಗೆ ಮಾತುನಿಂದ ತಿಳಿಸೋ ಬದಲು ಘಟನೆಗಳಿಂದ ತಿಳಿಸ್ತಾರೆ. ಅದ ಝನ್ನ ಗುರುಗಳ ವೈಶಿಷ್ಟ್ಯ. ಒಂದೇನಾದರೂ ಒಂದು ಸುಂದರ ಘಟನೆ ಬಹಳ ಪರಿಣಾಮಕಾರಿಯಾಗಬೇಕು. ಹಂಗೆ ಅವರು ರೂಪಿಸ್ತಾರೆ, ಯೋಜಿಸ್ತಾರೆ. ಅಲ್ಲೇ ಕಪ್ಪ ತುಂಬಿತು, ಆತ ಕೂತಿದ್ದಲ್ಲ ಅತಿಥಿ, ಕೇಳಲಿಕ್ಕೆ ಬಂದಿದ್ದ, ಶಿಷ್ಯನಾಗಬೇಕು ಅಂತ ಇವರು ಹಾಕ್ತಾ ಇದ್ರು. ಅದು ತುಂಬದ ಬಳಕೆ ಇಡಬೇಕು, ಇಡಲಿಲ್ಲ. ಇನ್ನೂ ಹಾಕಿದ್ರು, ಬಸ್ಸಿನೂ ತುಂಬಿತು, ಆದರೂ ಬಿಡಲಿಲ್ಲ. ಹಂಗ ಹಾಕಿದ್ರು, ಹೊರಗೆ ಬಿತ್ತು. ಅವಾಗ ಅವ ಅಂದ, ಗುರುಗಳೇ ಹೊರಗೆ ಬೀಳ್ತದ, ಸುಮ್ಮನೆ ಹಾಳಾಗಿ ಹೋಗ್ತದೆ, ಹೊರಗೆ ಬೀಳ್ತದ ಚಹಾ ಅಂದ. ಹಂಗ ನಿನ್ನ ತಲೆಯಾಗ ತುಂಬ್ಯದ, ನಾ ಏನರ ಹಾಕಿದ್ರೆ ಹೊರಗೆ ಬೀಳ್ತದೆ. ತಲೆ ಸ್ವಚ್ಛ ಬೇಕಲ್ಲ. ತುಂಬ ನಿನ್ನ ತಲೆಯೊಳಗೆ ಎಲ್ಲ ಹಾಕ್ಕೊಂಡಿದಿ, ಬಹಳ ಪ್ರಪಂಚವನ್ನ ಹಾಕ್ಕೊಂಡಿದಿ, ನಿನ್ನ ವಿದ್ವತ್ತ ಹಾಕ್ಕೊಂಡಿದಿ, ನಿನ್ನುವೇ ಕೆಲವು ಭಾವನೆಗಳದಾವ. ಎಲ್ಲವನ್ನ ತುಂಬಿ ಇಟ್ಟಾಗ ಇನ್ನೊಬ್ಬರ ಮಾತು ಒಳಗೆ ಇಳಿಯೋದಿಲ್ಲ. ನಾನು ಎಷ್ಟು ಚೆನ್ನಾಗಿ ಹೇಳಿದ್ರೇನು, ನನ್ನ ಮಾತು ಎಷ್ಟು ಸತ್ಯ ಇದ್ರೇನು, ನಿನ್ನ ತಲೆ ಖಾಲಿ ಇಲ್ಲದೆ ಇದ್ರೆ ತಗೊಂಡು ಏನು ಮಾಡೋದು?